ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇದು ನೋಡಿರಿ ಬಂತು ನವರಾತ್ರಿ ಫಸ್ಟ್ ಡೇ ನೋಡಿರಿ. ವೈಟ್ ಕಲರ್ ಸಾರಿ ಇವತ್ತು ವೈಟ್ ಕಲರ್ ಸಾರಿ ಹಾಕ್ಕೊಂಡು ರೆಡಿಯಾಗಿ ನೋಡಿರಿ. ಬೆಳಗ್ಗೆ ಜಲ್ದಿ ಎಷ್ಟು 4 ಗಂಟೆಗೆ ಎದ್ದಿದ್ದೆ. ಫಸ್ಟ್ ಡೇ ಎಲ್ಲ ಫುಲ್ ಟೆನ್ಷನ್ ಇರ್ತದೆ ನೋಡಿರಿ, ಎಚ್ಚರ ಆಗುತ್ತೆ ಇಲ್ಲ ಅಂತೇಳಿ. ಹಾಗಾಗಿ 4 ಗಂಟೆಗೆ ಎದ್ದು ಕಸ ಪರಿಶಿ ಇದೆಲ್ಲ ಮುಗಿಸ್ಕೊಂಡೆ ನೋಡಿರಿ. ಪೂಜಾ ಸಾಮಾನು ರೆಡಿ ಮಾಡ್ಕೊಂಡೀನಿ. ಬರೀ ಇವತ್ತಿನ ದಿನ ಡೇ ಫಸ್ಟ್ ಹೆಂಗೆಲ್ಲ ಹೋಗುತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ. ಅಲ್ಲಿ ಹೋದ್ಮೇಲೆ ನೋಡ್ಬೇಕು ಗದ್ದಲ ಜಾಸ್ತಿ ಆಯಿತು, ಕಮ್ಮಿ ಆಯಿತು. ಮತ್ತು ನೆಕ್ಸ್ಟ್ 7 ಗಂಟೆಗೆ ಡ್ಯೂಟಿನೂ ಐತಿ. ಬರ್ರಿ ಹೋಗೋ ಮತ್ತು ದೇವರಿಗೆ ಟೈಮ್ ಆಗೈತಿ. ಎಲ್ಲ ಪೂಜಾ ಸಾಮಾನು ನಿನ್ನೆ ಮನೆಯವ್ರ ಕಡೆ ತರಿಸಿದ್ದೆ. ನಾನು ಡ್ಯೂಟಿಗೆ ಹೋಗಿನಿ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿನಿ. ಆಲ್ಮೋಸ್ಟ್ ಫಸ್ಟ್ ಡೇ ನೋಡಿರಿ ಎಲ್ಲ ಕನ್ಫ್ಯೂಷನ್ ಆಗಿರ್ತೈತಿ, ಏನು ಬಿಟ್ಟಿನಿ ಏನು ತೊಗೊಂಡಿನಿ ಅಂತೇಳಿ. ಎಲ್ಲ ತೊಗೊಂಡಿನಿ. ನಿಂಬೆ ಹಣ್ಣು, ಆಮೇಲೆ ಕಡ್ಲಿ ಬತ್ತಿ, ಹೂವು ಅದೆಲ್ಲ ತೊಗೊಂಡು ನೋಡಿರಿ. ಬರೀ ಇಲ್ಲ ನಾವು ಕವಿತಾ ನಾವೆಲ್ಲರೂ ಕೂಡ ಹೋಗ್ತೀವಿ. ರೆಡಿ ಆಗ್ಯಾರ ಅವರು. ಥರ ಇಲ್ಲ ರೀ ಗೊತ್ತು. ಬರ್ಲಂದಾರ ಫುಲ್ ಕತ್ಲಾಗೈತಿನ. ಅಯ್ಯೋ ಬಾ ಎಟ್ಟಾಡೈತೆ ಇಲ್ಲಿ ನೋಡ್ರಿ. ಮಳೆ ಒಂದು ಫುಲ್ ರಜ್ಜ ಆಗ್ಬಿಟ್ಟೈತಿ, ಎಲ್ಲಿ ಕಾಲು ಇಡೋಕ್ಕಾಗಲ್ಲ ಆಗೈತೆ ನೋಡ್ರಿ. ಮಳೆ ಒಂದು, ಅದ್ರಾಗ ಕತ್ಲೊಂದು. ಈಗ ಒಂದು ಗುಡಿ ಮುಟ್ಟಿದೆ ಸುತ್ತರದ್ದು ಬಂದು ನೋಡ್ರಿ. ಆಲ್ಮೋಸ್ಟ್ ಜನ ಬಂದಾರ. ನೋಡಮ್ಮ ಯಾವಾಗ ಬರ್ತದೆ ಪಳೆ ಗೊತ್ತಿಲ್ಲ. ಟೈಮ್ ಬಂದು 5:15 ಆಗೈತಿ.
ಪೂಜಾ ಮುಗಿಸಿ ಮನೆ ಕಡೆ ಹೊಂಟಿ ನೋಡ್ರಿ. 6 ಗಂಟೆ ಆಯಿತು. ಫುಲ್ ಗದ್ಲಿತ್ತು. ಹಂಗೆ ಮಾಡಿ ಪೂಜಾ ಮುಗಿಸಿ ಹೊಂಟಿ ನೋಡ್ರಿ. ಗುಡಿಗೆ ಹೋಗ್ಬಂದು ಮನೇನ ಪೂಜೆ ಮಾಡಂಬರ್ರಿ. ಈಗ ದಾಸ್ಯಾಳ ಹೂವು ಹರಿದು ಈಗ ಇಷ್ಟಿರ್ತಾವೆ ನೋಡ್ರಿ. ಆಮೇಲೆ ಎಷ್ಟು ಚಂದ ಅರಳಿರ್ತಾವೆ ಹೂವು. ದಾಸ್ಯಾಳ ಹೂವು ಏನು ರಗಡಾಗಿರ್ತಾವೆ ನೋಡ್ರಿ. ಮತ್ತೀಗ 6:20 ಆಗೈತಿ. ಪೂಜೆ ಮಾಡೋದು ರೆಡಿ ಆಗೋದ್ರಾಗ 7 ಗಂಟೆ ಆಗುತ್ತೆ. ಮತ್ತು ಡ್ಯೂಟಿ ಸ್ಟಾರ್ಟ್. ಈಗ ಮನೆ ಪೂಜೆ ಅಷ್ಟು ಮಾಡ್ತೀನಿ. ಜಗ್ಲಿ ಪೂಜೆ ಮುಗಿಸ್ಕೊಂಡು ಟೈಮ್ ಆಗ್ಬಿಡ್ತದೆ. ಡ್ಯೂಟಿ ಟೈಮ್ ಅಷ್ಟೊತ್ತಿಗೆ ಇವತ್ತು ಸಿಕ್ಕಾಪಟ್ಟೆ ಗದ್ಲೆ ತೋಡ್ರಿ. ಫಸ್ಟ್ ಡೇ ಆ್ಯಕ್ಚುಲಿ ನಾವು ಹಿಂಗೆ ಅದು ರೌಂಡಾಗಿ ಐತಿ ದೇವಿ ಗುಡಿದಿಂದ ನಡ್ವರ್ಕ್ ಹಿಂಗೆ ಕಂಪೌಂಡ್ ಇತ್ತಲ್ಲ. ಅದು ಫುಲ್ ಟೈಮ್ ಇತ್ತು ಅಂದ್ರೆ ಮುಂದೆ ಕೆಳಗೆ ಹೋಗೇ ಮಾಡ್ತಿದ್ದೆ. ಬಟ್ ನೋಡಿರಿ ಟೈಮೂ ಇಲ್ಲ. ಏನಂತಾರೆ ಪೇಷಂಟೇ ಬರ್ತದೆ ಬಾಯಿ. ಟೈಮೂ ಇಲ್ಲ. ಆಮೇಲೆ ಎಲ್ಲರೂ ಜಾಸ್ತಿ ಇದ್ದರು ಪೂಜೆ ಮಾಡೋರು. ಹಾಗಾಗಿ ಎಲ್ಲ ಹಿಂದಿನ ಸಾಡೆ ಮಾಡಿ ಬಂದ್ವಿ. ಪೂಜಾ ಸುತ್ತಕಟ್ಟನೆ ಬರ್ತದೆ ನೋಡಿರಿ. ಎಲ್ಲರೂ ಬನ್ನಿ ಗಿಡಕ್ಕೆ ಮಾಡ್ದಂಗೆ ಅದಕ್ಕೆ ಪೂಜೆ ಮಾಡಿ ಎಲ್ಲರೂ ನಿವಾಂತ ಆಗುತ್ತೆ. ಮುಂದಾದ್ರೆ ನೋಡಿರಿ ಒಂದು 10 ನಿಮಿಷ ಒಂದು 5 ನಿಮಿಷ ಮಾಡಿಸಿಕೊಡಂಗೆ ಜಲ್ದಿ ಮಾಡಿರಿ ಅಂತಾರೆ. ಅಷ್ಟಕ್ಕೂ ಭಾಳ ಗದ್ದಲಾಯಿತು. ಮತ್ತು 4 ಗಂಟೆಗೆ ಇದ್ದು 5 ಗಂಟೆ ಎಂಟ್ರಿಗೆ ಅಲ್ಲೇ ಇದ್ವಿ. ಅಷ್ಟಂದ್ರೂ ಮತ್ತು ಅಷ್ಟು ಗದ್ದಲ ಇದ್ದೇ ಇತ್ತು. ನೋಡಮ್ ನಾಳೆ ಹಂಗೆ ಜಲ್ದಿನೇ ಆದಷ್ಟು ಜಲ್ದಿನೇ ಹೋಗಕ್ಕೆ ಟ್ರೈ ಮಾಡ್ತೀವಿ. ಬರೀ ಇವತ್ತಿನ ಲುಕ್ ಈ ಥರ ಆಯ್ತು ನೋಡಿರಿ. ಹೋಗುವಾಗ ಅವಸರಲ್ಲೇ ತೋರಿಸ್ಲಿಲ್ಲ. ಇದೇ ಸಾರಿ ನೋಡಿರಿ. ಮೊನ್ನೆ ಮಾಂಗಲ್ಯ ಒಳಗೆ ತೊಗೊಂಡಿದ್ದು ಸಾರಿ ಇದು. ಹೆಂಗೆ ವೈಟ್ ಕಲರ್ ಫಸ್ಟ್ ಡೇ ಬೇಕಾಗುತ್ತೆ. ಹಾಗೆ ಕಲರ್ ಕಾಂಬಿನೇಷನು ಮಸ್ತ್ ಅಂತೇಳಿ ಮಾಡಿದ್ದೆ. ಸಾರಿ ಯಾವ ಥರ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ಮೇಡಮ್ಸ್. ಬರೀ ದೇವ್ರ ಪೂಜೆ ಮಾಡೋಂತೂ ಎಲ್ಲ ಹರ್ಕೊಂಬಂದಿನಿ. ಈಗ ದೇವ್ರ ಪೂಜೆ ಮುಗಿಸಿದಂದ್ರೆ ಮತ್ತೆ ಅಷ್ಟೊತ್ತಿಗೆ 7 ಗಂಟೆ ಆಗಿ ಬಿಡ್ತೈತಿ. ಇವತ್ತಿಂದ ಸ್ಟಾರ್ಟ್ ನೋಡಿರಿ ಉಪವಾಸ. ಇನ್ನು 9 ದಿವಸ ಏನೂ ಊಟ ಮಾಡೋಂಗಿಲ್ಲ. ಸಾಬುದಾನಿ ವರದಕ್ಕಿ ಬಿಟ್ಟರೆ ಏನೂ ತಿನ್ನಂಗಿಲ್ಲ. ದೀಪ ಏನಿಲ್ಲ ನೋಡಿರಿ. ನವರಾತ್ರಿಗೆ ನಮ್ಮ ಮನೆ ದೀಪ ಇರೋಂಗಿಲ್ಲ. ದೀಪಾವಳಿಗೆ ಇರ್ತಾವೆ. ಬಟ್ ನಾವು ಉಪವಾಸ ಯಾವಾಗಲೂ ಪೂಜೆ ಮಾಡೋಕತ್ತಿಂದ ಕಂಟಿನ್ಯೂ ಉಪವಾಸ ಮಾಡ್ತೀವಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ. ಇವತ್ತೇನು ತಿಕ್ಕಂಗಿಲ್ಲ ನೋಡಿರಿ. ಇವತ್ತು ಮಂಡೇ ಸೋಮವಾರ ಇತ್ತಲ್ಲ ಇದು. ನಾಳೆ ಮತ್ತೆಲ್ಲ ದೇವ್ರ ತಿಕ್ಕಿ ಪೂಜೆ ಮಾಡೋಕ್ಕಾಗುತ್ತೆ. ಸಿಂಪಲ್ಲಾಗಿ ದೇವ್ರ ತೊಳೆದು ಪೂಜೆ ಮಾಡ್ದೇನು. ಹೂವು ಅಂತೂ ಸಾಕಷ್ಟು ಹೋಗ್ಯಾವ ನೋಡಿರಿ. ಫುಲ್ ಸಸ್ತಿಗೆ ಹೂವು ಆಯಿತು. ದಾಸ್ಯಾಳ ಹೂವು ಅಂತೂ ಸಿಕ್ಕಾಪಟ್ಟೆ ಆಗ್ತಾವೆ ನಮ್ಮ ಗಿಡದಾಗ. ನಮ್ಗೆ ಸಾಕಾಗಿ ಎಲ್ಲ ಹರ್ಕೊಂಡು ಹೋದ್ರೆ ಇನ್ನೂ ಎಷ್ಟು ಉಳಿತಾವೆ ನೋಡಿರಿ. ಬರೀ ಪೂಜಾ ಅಂತ ಆಯಿತು. ಪಟ್ಪಟ್ಟೆ ಡ್ಯೂಟಿಗೆ ರೆಡಿ ಹಾಕಿನಿ ನೋಡಿರಿ. ಡ್ಯೂಟಿ ರೆಡಿ ಆಗಿನಿ. ಬರೀ ಪಟ್ಪಟ್ಟು ಹೋಗೋಮಿಗೆ. ಟೈಮ್ 7 ಗಂಟೆ ಆಗಿ 5 ನಿಮಿಷ ಆಯ್ತು ನೋಡ್ತೀರಿ. ಹಾಸ್ಪಿಟ್ಲಿಗೆ ಬಂದೆ ನೋಡಿರಿ. ಟೈಮ್ ಒಂದು ಆಗೇ ಬಿಡ್ತು ಪಟ್ಪಟ್ಟ. ಹಾಸ್ಪಿಟ್ಲಿಗೆ ಬಂದ ನೋಡ್ರಿ. ಆ್ಯಸ್ ಗಣಪತಿ ಪೂಜೆ ಮಾಡ್ಕೊಳಕತ್ತೀನಿ. ಇವತ್ತು ಮಂಡೇ ಇತ್ತಲ್ಲ, ಮಂಡೇ ಪೂಜೆ ನೋಡ್ರಿ. ಇದು ಆ್ಯಕ್ಚುಲಿ ನಾನು ನಮ್ಮ ಗಣಪತಿಗೂ ಬೆಳ್ಕೊಂಡಿದ್ದೆ ನೋಡ್ರಿ. ಮಂಗಳವಾರ ತನಕ ಬಂದು ಕಾಯಿ ಕರ್ಪೂರ ಆಮೇಲೆ ಇದು ಹಚ್ಬಿಟ್ಟು ಹಾರ ಹಾಕಿ ಪೂಜೆ ಮಾಡ್ಕೋತಂತೇಳಿ. ಇನ್ನು ನಾಳೆ ಮಂಗಳವಾರ ನಮ್ಮ ಮನೆಯವ್ರು ಯಾರು ಮಂಗಳವಾರ ಬರ್ತೀನಿ ಅವಾಗ ಮಾಡ್ಕೊಳಂತ ಹೇಳಿ. ಇವತ್ತಿನ ಸೋಮವಾರ ಇತ್ತಲ್ಲ ಬೇಡ ಅಂತೇಳಿ ಆ್ಯಸ್ ಸೇಮ್ ಪೂಜೆ ಮಾಡ್ಕೊಳಕತ್ತೀನಿ ನೋಡಿ. ಎಲ್ಲ ಕಟ್ಟಿದ್ದು ಒಸ್ಕೊಂಡು ಫಸ್ಟ್ ಗಣಪತಿ ಬಂದ ತಕ್ಷಣ ಒಂದು ಪೇಷಂಟ್ ಚಾರ್ಜ್ ಎಲ್ಲ ತೊಗೊಂಡ್ಬಿಟ್ಟು ಗಣಪತಿ ಪೂಜೆ ಮಾಡಿ ದೀಪ ಹಚ್ಬಿಟ್ಟೆ ನೆಕ್ಸ್ಟ್ ಅಲ್ಲಿ ಡ್ಯೂಟಿ ಕಡೆ ಹೋಗಿ ನೋಡ್ರಿ. ಈಗ ಬರೀ ನಮ್ಮ ಗಣಪತಿಗೆ ಪೂಜೆ ಮಾಡೋಮಂತ. ಗಣಪತಿಗೂ ಪೂಜೆ ಮಾಡಿದೆ ನೋಡಿ. ಮನೆಯ ಪೂಜೆ ಆಯಿತು. ಫಸ್ಟ್ ದೇವಿದಾಯಿತು, ಆಮೇಲೆ ಮನೆಯಿಂದಾಯಿತು. ಈಗ ಹಾಸ್ಪಿಟ್ಲ್ ಪೂಜೆ ನೋಡಿರಿ. ಇವತ್ತಂದ್ರೆ ಹೂವು ಭಾಳ ಆಗ್ಯಾವ ಅಂತ ಹೇಳಿದ್ನಲ್ಲ, ಹಂಗಾಗಿ ಅಲ್ಲಿ ಮನ್ಯಾಗೂ ಹಾಕಿ ಇಲ್ಲಿನೂ ಜಾಸ್ತಿ ತೊಗೊಂಬಂದಿ ನೋಡಿರಿ. ಫುಲ್ ಗಣಪತಿ ಹೂವು ಒಳಗೆ ಮುನಿಗ್ಬಿಟ್ಟ ನೋಡಿರಿ. ಇವತ್ತು ಮುಚ್ಚಿ ಮುನಿಗೇನು ಹೂವು ಕರ್ಕಿ ಹಾರ. ನಿನ್ನೆ ಅಮಾವಾಸ್ಯೆ ಇದ್ದಿದ್ದರಿಂದ ಹಾರನೂ ಹಾಕಿದ್ರು. ಹಾಗಾಗಿ ಫುಲ್ ಇದು ಆಗ್ಯ ನೋಡ್ರಿ ಗಣಪತಿ. ಬರ್ರಿ ಡ್ಯೂಟಿ ಸ್ಟಾರ್ಟ್ ಮಾಡೋಮಂತ. 7 hours later. ಬಂದೆ ನೋಡಿರಿ ಡ್ಯೂಟಿಯಿಂದ. ಟೈಮ್ 2 ಗಂಟೆ ಆಯಿತು. ಬರೋಣ ಇಕ್ಕಿಂದ ನೋಡ್ರಿ ಎಂಟ್ರಿ. ಶೀಜಕ್ಕ ಚಿನ್ನು ಮಕ್ಕೋಣ ನೋಡ್ರಿ. ಯಾಕೋ ಏನು ಬಗ್ಗೆ ಅಯ್ಯೋ ಶಿವನೇ ಮಲ್ಕೊಳೋಣ ನಾ ಅಂದರೆ ಎದ್ದಿ ಮಲ್ಕೋಬೇಕಿಲ್ಲಪ್ಪು. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಟೈಮ್ ಬಂದು 2:30 ಆಯಿತು. ಹಾಯ್ ಫ್ರೆಂಡ್ಸ್, ನೋಡಿ ಪಪ್ಪ ನೋಡ್ರಿ ಹೆಂಗೆ ಆ್ಯಪಲ್ ಕಟ್ ಮಾಡತ್ತಂದ್ರಿ. ಆ್ಯಪಲ್ ಜ್ಯೂಸ್ ಮಾಡತ್ತಲ್ರಿ. ಆ್ಯಪಲ್ ಜ್ಯೂಸ್ ಯಾಕೆ ಮಾಡೋದ ಪಪ್ಪ? ನಮಗ ಆರಾಮಿಲ್ಲ ಅಂತ ಅದಕ್ಕೆ. ಆರಾಮಿಲ್ಲ? ಆರಾಮಿಲ್ಲತ್ತಲ್ಲ. ಆರಾಮಾಗಿಲ್ಲ ಮತ್ತೇನು ಆರಾಮಿಲ್ಲ? ತಲೆ ಉಸ್ತದ್ಲ ಮತ್ತ ಈಗೆಲ್ಲ ಕಡಿಮೆ ಆಗೈತ್ಲ.
ಇನ್ನು ಇನ್ನು ಸ್ವಲ್ಪ ತಲುಸ್ತಾರ ಹಂಗೆ ಹೇಳ್ಬಾಳ ಸುಮ್ಮನೆ ಕಡೆ ಕಡೆ ತರ್ತಾರೆ ಏನು ಕರೆ ಕರೆ ನೋಡ್ಸಿ ನಂದು ಉಪವಾಸ ಇತ್ಲ ಅದಕ್ಕೆ ಮಾಡತಾನೆ ಪಪ್ಪ ನಿನಗೆ ಮಾಡಾಕತ್ತಿಲ್ಲ ಪಪ್ಪ ನನಗೆ ಮಾಡತ್ತಾನೆ. ಅಯ್ಯ ನಮಗೂ ಮಾಡ್ತಾನೆ ಇಬ್ಬರಿಗೆ ಮಾಡ್ತಾನೆ. ಇಲ್ಲ ನೀನು ಕೊಡಂಗಿಲ್ಲ. ನಾ ಉಪವಾಸ ಅದೀನಿ. ಸುಮ್ಮಿಲ್ಲಾತೀನಿ ಇಲ್ಲ ನಾ ಉಪವಾಸ ಅದೀನಿ. ನೀವು ಉಪವಾಸ ಇದ್ದೀನಿ. ನಾ ಉಪವಾಸ ಅದೀನಿ. ನಿನ್ನೆ ಸಾಬುದಾನಿ ತಿನ್ನ ದಿನ ನಾನು ಅದಕ್ಕೆ ಉಪವಾಸ ಅದೀನಿ. ಸಾಬುದಾನಿ ಆಪಲ್ ಜ್ಯೂಸ್ ಕುಡಿ ಸಂಬಂಧ ಉಪವಾಸ ಇರ್ತೀನಿ. ಊಟ ಮಾಡಿ ಎಲ್ಲ ಮಾಡಿ ಮತ್ತೆ ಮ್ಯಾಗ ಉಪವಾಸ ಅಂತೇಳಿ ಸಾಬುದಾನಿ ತಿನ್ನೋದನ್ನ. ಹಾಂ ನೋಡ್ರಿ ಯಾವಾಗಾರ ನಾನು ಫಾಸ್ಟಿಂಗ್ ಇದ್ದಾಗ ಉಪವಾಸ ಇದ್ದಾಗ ಸಾಬುದಾನಿ ತಿನ್ನಕತ್ತ ನನಗಿಂತ ಮುಂಚೆ ಅವನಿಗೆ ಬೇಕು ನೋಡ್ರಿ ಚಿನ್ನು. ಊಟ ಮಾಡಿ ಯಾಕಮ್ಮ ಯಾಕೆ ನಿನ್ಗೆ ಯಾಕೆ ಬೇಕು ಅಂದರೆ ನಂದು ಉಪವಾಸಕ್ಕೆ ಚಾಲೂ ಮಾಡ್ತಾನೆ ನೋಡ್ರಿ ಚಿನ್ನು. ಅಷ್ಟಿದ್ದಾನ ನೋಡ್ರಿ. ಪಿಂಪಲ್ಸ್ ಎಷ್ಟು ಆಗ್ಬಿಟ್ಟವು ಸಾಕಾಗೈತೆ ನೋಡ್ರಿ. ಅದ್ರದ್ದು ಹೇಳಂಗೆ ಇಲ್ಲ ಪಿಂಪಲ್ಸದ್ದು. ಬರೀ ಈಗ ಒಂದು ಸ್ವಲ್ಪ ಆ್ಯಪಲ್ ಜ್ಯೂಸ್ ಕುಡಿದು ರೆಸ್ಟ್ ಮಾಡೋ ಮತ್ತು ಈಗ ಒಂದು ಸ್ವಲ್ಪ ಹೊತ್ತು ಇನ್ನು ಬಾಂಡ್ರಿ ಅದಾವು. ಬಟ್ ಈಗ ರಾತ್ರಿ ನಿದ್ದಿನಾಗಿಲ್ಲ ನೋಡ್ರಿ. ಎಷ್ಟೊತ್ತನ ಅಂದ್ರೆ ಫಸ್ಟ್ ಡೇ ಅಂದ್ರೆ ಫುಲ್ ಗಡ್ಬಡಿ ಆಗ್ಬಿಡ್ತೈತಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ರಾತ್ರಿ ಎಲ್ಲ ಮಾಡಿ ಮಲ್ಕೋಬೇಕಾದ್ರೆ 11:30 12 ಎಷ್ಟು 12 1 ಗಂಟೆ ಆಯಿತು. ಮತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಬರ್ಬೇಕಾದ್ರೆ ಮತ್ತೆ ಈಗ ಡ್ಯೂಟಿಗೆ ಓಡೋದೆ ನೋಡ್ರಿ. ಈಗ ಮತ್ತು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡ್ಕೊಂಡು ಕೊಡ್ತೀನಿ. ಮನೆಯವ್ರು ಜ್ಯೂಸ್ ಮಾಡತ್ತಾರೆ ನೋಡ್ರಿ. ಆ್ಯಪಲ್ ಕಟ್ ಈ ಆ್ಯಪಲ್ ಕಟ್ ಮಾಡಿ ಈಗ ಜ್ಯೂಸ್ ಮಾಡ್ತಾರೆ. ಜ್ಯೂಸ್ ಕುಡಿದ್ಬಿಟ್ಟು ಮಲ್ಕೋಬೇಕಂತೇಳಿ ಒಂದು ಮಾಡತ್ತೀನಿ ನೋಡ್ರಿ. ಆ್ಯಪಲ್ ಜ್ಯೂಸ್ ರೆಡಿ ಆಯ್ತು ನೋಡ್ರಿ. ಆ್ಯಪಲ್ ಜ್ಯೂಸ್ ಕುಡ್ದು ಹೆಂಗಾಗೈತೆ ಆ್ಯಪಲ್ ಜ್ಯೂಸ್? ಮಸ್ತ್ ಆಗೈತಿ. ನೀವು ಬರ್ರಿ ಕುಡಿ ಬರ್ರಿ. ನೀವು ಬರ್ರಿ ಆ್ಯಪಲ್ ಜ್ಯೂಸ್ ಕುಡಿ ಬರುತ್ತೆ ನೋಡ್ರಿ. 3 hours later. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ನೋಡ್ರಿ ಸಾಯಂಕಾಲ ಆಗೈತಿ. ಎಷ್ಟು 6 ಗಂಟೆ ಆಯಿತು. ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ನೋಡ್ರಿ. ಬಂದು ಡ್ಯೂಟಿಗೆ ಬಂದು ಫುಲ್ ಒಂಥರ ಇದಾಗ್ಬಿಟ್ಟಿತ್ತು. ನಿದ್ದಿನೇ ಇದ್ದಿದ್ದಿಲ್ಲ. ರಾತ್ರಿ ಲೇಟಾಗಿ 1 ಮಲ್ಕೊಂಡು ಬಂದು ಬೆಳಗ್ಗೆ 4 ಗಂಟೆಗೆ ಎದ್ದು ಹುಡುಗಿ ಹೋಗೋರ್ನ ಅದಕ್ಕೆ ಎಷ್ಟೊತ್ತನ ಮಲ್ಕೊಂಡು ಎದ್ದು ನೋಡ್ರಿ ಕಸ ದೀಪ ಹಚ್ಚಿದೆ. ನೋಡಿ ಹೆಂಗೆ ಬರೆಯಕತ್ತ ನಾವು ಸೀದಾ ಕೂತ್ ಬರೀಬೇಕು. ಹೆಂಗೆ ಬರಿಬಾರ್ದು. ಚಿನ್ನಗ ಹೋಮ್ವರ್ಕ್ ಮಾಡ್ಸಾಕತ್ತೀನಿ. ಒಂದು ಸ್ವಲ್ಪ ಇದು ಕೊಟ್ಟಿದ್ದು ನೋಡ್ರಿ. ಅವ್ನು ಬರೀ ಒಂದು ಏನಾರ ಒಂದು ಇರುತ್ತೆ ನೋಡ್ರಿ. ಹಾಗೆ ನೋಡ್ರಿ ನಮ್ಮ ಏರಿಯಾ ಒಳಗೆ ಆಲ್ಕೋಟೆ ನಗರ ಒಳಗೆ ಏನೋ ಮೀಟಿಂಗ್ ಐತೆ ಅಂತ. ಮೀಟಿಂಗ್ ಅಂದರೆ ಡಾನ್ಸ್ ಎಲ್ಲ. ಇರುವ ನಿಮಿಷ ಮಾತಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಗುಡ್ ಈವ್ನಿಂಗ್. ಇವತ್ತು ನೋಡ್ರಿ ನಾವು ಗಣಪತಿ ಕೂಡ ಮೀಟಿಂಗ್ ಆಡ್ರಿ. ನೀವು ಬರ್ರಿ ಹೋಗೋಣ. ಬಟ್ ಏನಾರ ಒಂದು ಇರುತ್ತೆ ನೋಡ್ರಿ. ಒಂದು ಅಲ್ಲೇನೋ ದಾಂಡಿಯಾದ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಯಾರ ಏರಿಯಾದವರು. ಹಾಗಾಗಿ ಆಗಳಿಂದ ಮೆಸೇಜ್ ಆಗಕತ್ತಾರ. ಹೋಗ್ಬೇಕು ನೋಡ್ರಿ. ಹೋಗೊಂಬರ್ರಿ ಅಲ್ಲಿ ಏನೇನು ಮಾಡ್ಯಾರ ಅಂತ ಅಲ್ಲಿ ಇಷ್ಟು ಹೋಗಿ ಬರೋಮಂತ. ಬರೀ ಮೊದಲು ಚಹಾ ಮಾಡ್ಕೊತೀನಿ. ನೀವು ವರ್ಕ್ ಮಾಡಪ್ಪ ಚಹಾ ಮಾಡ್ಕೊಂಡು ಕೊಡ್ತೀನಿ. ಉಪವಾಸ ಇದ್ದಾಗ ನೋಡ್ರಿ ಚಹಾ ಕುಡಿದು ಬಾಯೆಲ್ಲ ಕೈ ಹಾಕೋದು. ಅದಕ್ಕೆ ಮುಂಜಾನೆ ಒಂದೇ ಒಂದು ಸಲ ಕುಡ್ದೀನಿ. ಈಗ ಇನ್ನೊಂದು ಸಲ ಕುಡಿದ್ಬಿಟ್ರೆ 1-2 ಸಲ ಆಗುತ್ತೆ ಮುಗೀತು ನೋಡ್ರಿ. ಅದಕ್ಕೆ ಈಗ ಜಾಸ್ತಿ ಹೋಗೋರು ಚಹಾ ಕುಡಿತಾರೆ ಉಪವಾಸ ಇದ್ದಾಗ. ಬಟ್ ನಂಗೆ ಉಪವಾಸ ಇದ್ದಾಗ ತೀರಾ ಹೋಗಂಗಿಲ್ಲ ನೋಡ್ರಿ. ಇತ್ತು ಹಾಲಿಲ್ಲ ಇದು ಮಾಡ್ಬೇಕಂತ ಮಾಡೀನಿ ನೋಡ್ರಿ. ಅರ್ಧ ಲೀಟ್ರ್ ಹಾಲು ಹೊಡೆದ್ರೆ ಇಷ್ಟ ಆಗುತ್ತಿದ್ದು. ಅದಕ್ಕೆ ಅವು ಸ್ವೀಟ್ ಮಾಡ್ತಾ ಒಂದೊಂದು ಪೇಡನೂ ಕಾಸ್ಟ್ಲಿ ಇರ್ತಾವೆ. ಹಾಲಿನೂ ಇಷ್ಟು ಕೂಡ ಒಂದು ಪೇಡ ಆಗ್ತಿರ್ಬೋದು ಮೋಸ್ಟ್ಲಿ. ಇದಕ್ಕೊಂದು ಸ್ವಲ್ಪ ಸಕ್ರೆ ಆಮೇಲೆ ಇದು ಹಾಕ್ತೈತೆ ನೋಡ್ರಿ. ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಬೈ. ಫಸ್ಟ್ ನೀಟಾಗಿ ಇದನ್ನು ನೋಡ್ರಿ ಇದು ಮಾಡ್ಕೋಬೇಕು ನೋಡ್ರಿ. ಇದನ್ನು ಹಿಂಡ್ಕೋಬೇಕು. ಇದನ್ನು ಫ್ರೆಶ್ ಮಾಡಿಬಿಟ್ಟು ಎಲ್ಲ ನೀರು ತೆಗಿಬೇಕು ಇದ್ರೊಳಗಿಂದು. ಅರ್ಧ ಲೀಟ್ರ್ ಹಾಲು ನೋಡ್ರಿ. ಎಮ್ಮೆ ಹಾಲು ಅದು ಯಾಕೋ ಹೊಡೆದ್ಬಿಡ್ತು ನಿನ್ನೆ. ಅದಕ್ಕೆ ಫ್ರಿಜ್ ಒಳಗೆ ತೆಗೆದಿಟ್ಟಿತ್ತು. ಇದು ಸ್ವಲ್ಪ ನೀಟಾಗಿ ಇದು ಮಾಡ್ಕೋಬೇಕು. ಮಾಡ್ಕೊಂಬರ್ರಿ. ಫಸ್ಟ್ ನೋಡ್ರಿ ನೀರೆಲ್ಲ ಹಿಡ್ಕೋಬೇಕು ನೋಡ್ರಿ. ಫಸ್ಟ್ ಅವೆಷ್ಟು ನೀರೆಲ್ಲ ನೀರೆಲ್ಲ ಇದು ಅದು ಅಂದರೆ ಇದಾಗುತ್ತೆ. ಅದು ಫುಲ್ ಡ್ರೈ ಆಗಬೇಕಲ್ಲ ನೀರೆಲ್ಲ ಹಿಡ್ಕೊಂಡು. ಅದೆಷ್ಟು ಡ್ರೈ ಆಗುತ್ತೆ ಅಷ್ಟು ಚಲೋ ನೋಡ್ರಿ. ಫುಲ್ ಡ್ರೈ ಆದರೆ ಇದು ಆಗುತ್ತೆ. ಆಮೇಲೆ ಡ್ರೈ ಆದಮೇಲೆ ಒಂದಿಷ್ಟು ಸಕ್ರೆ ಆಮೇಲೆ ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ರೆ ಫುಲ್ ಮಸ್ತ್ ಆಗುತ್ತೆ ನೋಡ್ರಿ. ಯಾವಾಗಲೂ ಹಾಲು ಹೊಡೆದು ಒಂದು ಇದೇ ಥರ ಮಾಡ್ತಿರ್ತೀವಿ ನೋಡ್ರಿ. ನೋಡಿ ಈ ಥರ ಫುಲ್ ಇದು ಮಾಡಬೇಕು. ಇಷ್ಟು ಕೂಡ ಎಷ್ಟಾಯ್ತು ನೋಡ್ರಿ. ಅರ್ಧ ಲೀಟ್ರ್ ಹಾಲಿಲ್ಲಿ ಇನ್ನು ಹೆಂಗೆ ಇದಾಗುತ್ತೆ ಕರಗುತ್ತೋ ಅಷ್ಟಿನ್ನ ಸ್ವಲ್ಪ ಕಮ್ಮಿ ಹಾಕೋದು ಹೋಗುತ್ತೆ ನೋಡ್ರಿ. ಫುಲ್ ಡ್ರೈ ಆಗ್ಬೇಕು ನೋಡ್ರಿ. ಅದು ಗಣಪತಿ ಗುಡಿ ಹೋಗಕ್ಕೆ ರೆಡಿಯಾಗಿ ನೋಡ್ರಿ. ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಸಾರಿ ಏನು ಹಾಕ್ಕೊಳ್ಳಿಲ್ಲ ನೋಡ್ರಿ. ವೈಟ್ ಟಾಪ್ ಇತ್ತು, ಟಾಪ್ ಹಾಕ್ಕೊಂಡಿನಿ. ಬರೋಗೊಂಡು ಆಲ್ರೆಡಿ ಎಲ್ಲ ಮುಗಿದಿರ್ಬೇಕು ಆಲ್ಮೋಸ್ಟ್ ಎಲ್ಲ. ಹೋಗಿ ಗಣಪತಿ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಅಮೌಂಟ್ ಕೊಡೋದು ಕೊಟ್ಟು ಬಂದ್ರೆ ಆಯ್ತೈತಿ ನೋಡಿ. ಜೊತೆಕನು ಬಂದ ರೆಡಿಯಾಗಿ ಹೊಂಟು ಇಬ್ಬರು ಕೊಡಿ ಬಾ ಹೋಗಿ ಬಂದೆ.
ಇವಾಗ ಬಂದೆ ನೋಡ್ರಿ, ಒಂದು ತಾಸು ಅಲ್ಲೇ ಒಂದೂವರೆ ತಾಸು ಅಲ್ಲೇ ಕೂತಿದ್ವಿ. ಒಂದು ಸ್ವಲ್ಪ ಡಾನ್ಸ್ ಅದು ಮಾಡಿದ್ವಿ, ಮಾಡಿ ಬಂದ್ವಿ ನೋಡ್ರಿ. ಬರೀ ಚಿನ್ನಗಿಟ್ಟು ಸಜ್ಕ ತಿನ್ನಿಸ್ತೀನಿ. ಮತ್ತು ನಾನು ಹಂಗೆ ಒಂದು ಏನಾರ ವರದಕ್ಕಿ ಇದು ಮಾಡ್ಕೋತೀನಿ. ಬರೀ ನಾವು ಉಪವಾಸ ಇದ್ದಾಗ ನಾವು ಯಾವ ಥರ ಇದು ಮಾಡ್ಕೋತೀವಿ ಅಂತೇಳಿ ನೋಡಿ. ಮತ್ತು ವರದಕ್ಕಿ ಇವತ್ತು ರೆಸಿಪಿ ನಾವು ಯಾವ ಥರ ಮಾಡ್ತೀವಿ ಅಂತೇಳಿ ಶೇರ್ ಮಾಡ್ಕೋತೀನಿ ಬರ್ರಿ. ಅಂದ್ರೆ ಉಪವಾಸಕ್ಕೆ ಏನೂ ಹಾಕಂಗಿಲ್ಲ ಅಂತಂಥದ್ದು. ಉಳ್ಳಾಗಡ್ಡಿ ಅದು ಹಾಕಂಗಿಲ್ಲ ನೋಡಿರಿ, ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಅದು ಬರೀ ಟೊಮೊಟೊ ಮೆಣಸಿನ್ಕಾಯಿ ಅಷ್ಟೇ. ಮಾಡೋರು ಒಗ್ಗರಣೆ ಉಪ್ಪಿಟ್ಟು ಥರನೂ ಮಾಡ್ತಾರೆ. ಇದಿಷ್ಟೇ ಹಾಕಿ ವರದಕ್ಕಿ ಯಾವ ಥರ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಆಲ್ಮೋಸ್ಟ್ ಆಲ್ ನಮಗೆಲ್ಲ ವರದಕ್ಕಿ ಗೊತ್ತಿದ್ದಿಲ್ಲ ನೋಡ್ರಿ. ಮೊದಲು ಯಾವಾಗೂ ನಾವು ಮಾಡ್ತಿದ್ದಿಲ್ಲ. ಉಪವಾಸದ ವರದಕ್ಕಿ ತಿಂತಾರದು ಗೊತ್ತೇ ಇದ್ದಿಲ್ಲ. ನಮ್ಮ ತವ್ರ ಮನೆ ಹೋಗಿದ್ದಾಗ ನಾವಿಲ್ಲಿ ಬಂದ ಇವೇ ನೋಡ್ರಿ ವರದಕ್ಕಿ. ಸೇಮ್ ಅಕ್ಕಿ ಥರನೇ ಕಾಣಿಸ್ತಾವೆ, ನುಚ್ಚಕ್ಕಿ ಇರ್ತಾವಲ್ಲ ಅದೇ ಥರ. ಬಟ್ ಉಪವಾಸಕ್ಕೆ ಇವೇ ನಡೀತಾವೆ ಅಂತ ನೋಡ್ರಿ. ಒಂದು ಸಾಬುದಾನಿ ನಡೀತಾವೆ, ಇಲ್ಲಿ ಇವು ಮೆಣಸಿನ್ಕಾಯಿ, ಒಂದು ಶೇಂಗಾ, ಆಮೇಲೆ ಜೀರಿಗೆ ಸಾಸ್ಮಿ, ಅದು ಸೈದರ್ದಾನಿ ಉಪ್ಪು ಇರ್ತಲ್ಲ, ಸೈದರ್ದಾನಿ ಉಪ್ಪು ಇದಿಷ್ಟು ಹಾಕೊಂಡು ಸೇಮ್ ಫಸ್ಟ್ ಎಣ್ಣೆ ಹಾಕೋದು ನೋಡಿ. ಎಣ್ಣೆ ಹಾಕಿ ಒಗ್ಗರಣೆ ಮೆಣಸಿನ್ಕಾಯಿ ಟೊಮಾಟಿ ಹಾಕೋದು. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಂಗಿಲ್ಲ ನೋಡ್ರಿ ಉಪವಾಸಕ್ಕೆ. ಈ ನವರಾತ್ರಿ ಉಪವಾಸಕ್ಕೆ ಅಂದ್ರೆ ನಾವು ಯಾವಾಗೂ ಹಾಕೊಳ್ಳಂಗಿಲ್ಲ, ಉಕ್ಕದನ್ನ ಹಾಕ್ತೀವಿ. ಮತ್ತೊಂದಿಷ್ಟು ನಿಂಬೆಹಣ್ಣು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ ನೋಡ್ರಿ. ಫೈನಲಿ ಈ ಥರ ಆಯಿತು, ಮಸ್ತ್ ಆಗೈತೆ ನೋಡ್ರಿ. ಅದ್ರಾಗ ಸ್ವಲ್ಪ ಮೆತ್ತಗೆ ಈ ಥರ ಅಳಸಕ್ಕೆ ನೀರು ಜಾಸ್ತಿ ಇಟ್ಕೊಂಡು ಮಾಡ್ಕೊಂಡ್ರೆ ಹೊಟ್ಟೆಗೆ ಹಿತ ನೋಡ್ರಿ. ಯಾಕಂದ್ರೆ ಉಪವಾಸ ಇದ್ದು ಚಂತನ ಭಾಳ ಬಿರುಸಾದ್ರೆ ಉದುರುದ್ರ ಆಗುತ್ತೆ. ಉದುರುದ್ರ ಮಾಡೋರು ಮಾಡ್ತಾರೆ ನೋಡ್ರಿ ಉಪ್ಪಿಡ್ತಾರೆ. ಬಟ್ ಅದೊಂದು ಅಷ್ಟು ಟೇಸ್ಟ್ ಆಗಲ್ಲ, ಉದುರುದ್ರನ ತೀರಾ ಕುತ್ಕಿ ಬಿಡ್ತೈತಿ. ಈ ಥರ ಮೆತ್ತಗೆ ಸ್ಮೂತ್ ಆಗ್ಬೇಕಾದ್ರೆ ನೀರು ಜಾಸ್ತಿ ಇಟ್ಬಿಟ್ಟು ಮಾಡ್ಕೊಂಡ್ರೆ ಈ ಥರ ಆಗುತ್ತೆ ನೋಡ್ರಿ. ನೋಡಿ ಎಷ್ಟು ಮೆತ್ತಗೈತಿ. ಬರೀ ಎಲ್ಲರೂ ವರದಕ್ಕಿ ತಿನ್ನೋಮಂತ. ಈಗ ನಾವು ವರದಕ್ಕಿ ತಿಂದ್ಬಿಟ್ಟು ಮತ್ತು ಇನ್ನೂ ಸ್ವಲ್ಪ ಕೆಲಸ ಐತಿ, ಬಾಂಡೆ ತಿಕ್ಕೊಂಬಿಡ್ಬೇಕು ನೋಡ್ರಿ. ವರದಕ್ಕಿ ತಿಂದು ನೋಡ್ರಿ. ತಿಂದ್ಬಿಟ್ಟು ಈಗ ಚಹಾ ಕೆಟ್ಟಿನಿ. ಚಹಾ ಕುಡಿದು ಅಂದರೆ ಬರೋಬರಿ ಆಗುತ್ತೆ ನೋಡ್ರಿ. ಟೋಟಲ್ 3 ಸಲ ಆಯ್ತು ನೋಡ್ರಿ ಬೆಳಗ್ಗೆಯಿಂದ ಚಹಾ ಕುಡಿಯಾಕತ್ತು. ಉಪವಾಸ ಇದ್ರು ಸ್ವಲ್ಪ ಜಾಸ್ತಿ ಗುಡನ ಹೇಳಿದ್ನಲ್ಲ, ಬಾಯೆಲ್ಲ ಒಂಥರ ಆಗ್ತೈತಿ. ಈ ಕಡೆ ಈ ಹಾಲು ಕಸಕ್ಕಿಟ್ಟಿನಿ, ಈ ಕಡೆ ಚಹಾ ಕೆಟ್ಟಿನಿ. ಬರೀ ಒಂದು ಕಪ್ ಚಹಾ ಕುಡಿದು ನೋಡ್ರಿ. ನಾ ಇಷ್ಟು ಬಾಂಡೆ ಇದಾವೆ, ಹೋಗಿ ಬಾಂಡೆ ತಿಕ್ಕೊಂಬರ್ಬೇಕು. ಇಷ್ಟು ಇಲ್ಲೊಂದು ಬುಟ್ಟಿ 2 ಬುಟ್ಟಿ ಬಾಂಡೆ ನೋಡ್ರಿ. ದಿವ್ಯಾ ಇಲ್ಲ, ದಿವ್ಯಾ ಊರಿಗೆ ಹೋಗ್ಯಾಳ ಬಾಗೇವಾಡಿಗೆ. 2 ಬಾಂಡೆ ತಿಕ್ಕಿ 2 ಪುಟ್ಟಿ ಬಾಂಡೆ ತಿಕ್ಕಿ ಕಸ ಹೊಡೆದು ಪರ್ಶಿ ಒರೆಸಿ ಮಲ್ಕೋಬೇಕು ನೋಡ್ರಿ. ಎಷ್ಟು 11 ಗಂಟೆ ಆಗುತ್ತೆ. ಮತ್ತು ಜಲ್ದಿ ಹೋಗ್ಬೇಕು. ಪಟಕ್ಕನೆ ಚಹಾ ಕುದಿಯಾಗತೈತಿ, ಹಾಲು ಮಿಕ್ಸ್ ಮಾಡೋದು. ನನ್ನ ಮನೆಯವ್ರು ಬಂದಿಲ್ಲ ನೋಡ್ರಿ ಮೆಸ್ಸಿಂದ. ಚಿನ್ನಗೂ ಸದಕ ತಿನ್ನಿಸಿದೆ. ಎಷ್ಟೊತ್ತನ ಸದಕ ತಿನ್ನಿಸಿ ಅವಂಗೆಲ್ಲ ಹೋಮ್ವರ್ಕ್ ಅದು ಮಾಡಿಸಿದೆ. ಹೋಗಿ ಇಷ್ಟು ಬಾಂಡೆ ತಿಕ್ಕೊಂಬಂದೆ ನೋಡ್ರಿ. ಟೈಮ್ ತಿರುಗಿ 11:00 ಆಗೇ ಬಿಡ್ತು ನೋಡ್ರಿ. ಹಂಗೆ ಮಾಡಿ ಬಾಂಡೆ ಭಾಳ ಇದ್ದು. ದಿವ್ಯಾನ ಇಲ್ಲಿ ನೋಡ್ಲಿಕ್ಕೆ ದಿವ್ಯಾ ತೆಗ್ತಿದ್ಲು. ಆಕಿನೂ ಊರಿಗೆ ಹೋಗ್ಯಾಳ. ಹಂಗಾಗಿ ಹೋಗಿ ಎಲ್ಲ ಬಾಂಡೆ ತಿಕ್ಕೊಂಬಂದೆ. ನಾಷ್ಟ ಅದು ಮಾಡಿ ವರದಕ್ಕಿದ್ದು ಪಲಾರ್ ತೊಗೊಂಡು ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಈಗ ಡೈಲಿ ಲಾಗ್ ಹಾಕ್ತಿರ್ತೀವಿ ನೋಡ್ರಿ. ಹಾಗೆ ಕಂಟಿನ್ಯೂಸ್ ಆಗಿ 1 to 9 ಡೇಸ್ ನವರಾತ್ರಿದು 9 ದಿನ ಕಲರ್ ಸ್ಯಾರಿ ಆಯಿತು. ಪೂಜಾದು ಎಲ್ಲ ಲಾಗು ಹಾಕ್ತಿರ್ತೀವಿ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್.